ತೆಗೆದೇ ಇವತ್ತು ಕಳೆದ 20 ದಿವಸದ ಪೇಪರ್ ತೆಗೆದ 21ನೇ ತಾರೀಕಿನಿಂದ ಎಲ್ಲ ಬಂಡ್ಲ ತರಕ್ಕೆ ಹೋಗಿಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಮಾತಾಡೋಣ ಬನ್ನಿ ಅಂದವರಲ್ಲ ಅದಕ್ಕೋಸ್ಕರ ಎಲ್ಲ ಹಳೆಯ ಕಡತಗಳಲ್ಲಿ ಇಟ್ಕೊಂಡಿದ್ದೀನಿ ಏನೇನು ನಡೆದಿದೆ ಪ್ರತಿನಿತ್ಯ ಅಂತ. ಇಲ್ಲಿ ನಾನು ನಿನ್ನೆ ದಿನ ಒಂದು ಮಾತು ಹೇಳಿದೆ, ತಪ್ಪು ತಿಳ್ಕೊಬೇಡಿ ಯಾರನ್ನು. ಗೊತ್ತಿದೆ ನನಗೆ ಇವೆಲ್ಲ ಏನಿದೆ ಟೆಕ್ನಿಕಲ್ ಅಂತ ಹೇಳಿ. ಇವತ್ತು ಈ ರಾಜ್ಯದಲ್ಲಿ ಏನು ಈ ಒಂದು ಘಟನೆ ಅತ್ಯಂತ ದಾರುಣವಾಗಿರತಕ್ಕಂಥ ಘಟನೆ, ಇದಕ್ಕೆ ಸತ್ಯ ಹೊರಗೆ ಬರಲೇಬೇಕು, ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ನಿನ್ನೆ ಒಂದು ಮಾತು, ಅವ್ರ ನೋವನ್ನು ಏನು ನೋಡ್ತಾ ಇದ್ದೇನೆ, ನಾವು ಬಹುಶಃ ಮಾಧ್ಯಮ ಸ್ನೇಹಿತರು ನೋಡ್ತಾ ಇದ್ದೆ. ನಾನು ಫ್ರೀ ಆದ ತಕ್ಷಣ ಪದ್ಮನಾಭನಗರಕ್ಕೆ ಹೋಗ್ತಾ ಇದ್ದೇನೆ. ನಾನು ಪದ್ಮನಾಭನಗರಕ್ಕೆ ಹೋಗ್ತಾ ಇರೋದು ಪ್ರಜ್ವಲ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಚರ್ಚೆ ಮಾಡಿ ವಕೀಲರನ್ನ ದೇವೇಗೌಡರು ನಾವು ಕೂತು ಯಾರನ್ನ ಇಡಬೇಕು ಅಂತ ಸಮಾಲೋಚನೆ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೆ. ನಾನು ಸಿದ್ದರಾಮಯ್ಯನವ್ರು ಹೇಳಿದಾಗಲೇ ಒಂದು ಮಾತು ಹೇಳಿದೆ, ನನಗೆ ಜನ್ಮ ಕೊಟ್ಟಿರೋ ತಂದೆ, ಜನ್ಮ ಕೊಟ್ಟಿರೋ ನನ್ನ ತಾಯಿ ಮನೇಲಿದ್ದಾರೆ, ಅವ್ರ ನೋವೇನಿದೆ ಆ ನೋವಿನಲ್ಲಿ ಏನಾದರೂ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತೇಳಿ ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪ್ರತಿದಿನ ಏನು ಹೋಗ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರು ನನ್ನ ಮನೆ ಮುಂದೆನೋ ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದೀರಿ. ಬೆಳಗ್ಗೆ ನಾನು 6 ಗಂಟೆ ಬಿಟ್ಟರು ನೀವು ಬೆಳಗ್ಗೆ 6 ಗಂಟೆಯಿಂದ ಒಂದು ಟೀಮ್ ಇಲ್ಲಿದ್ದೀರಿ, ಇನ್ನೊಂದು ಟೀಮ್ ದೇವೇಗೌಡರು ಮನೆ ಮುಂದೆನೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ನಾನು ಅಲ್ಲಿಂದ ಹೊರಡೋವರೆಗೆ ಕೊನೆ ಚಿತ್ರ ತೆಗೆಯೋವರೆಗೂ ನೀವು ಅಲ್ಲೇ ಇದ್ದೀರಿ. ಇದು ಬಿಟ್ಟು ನಾವೇನು ಮಾಡಿಲ್ಲ. ನಿಮಗೆ ಪ್ರತಿನಿತ್ಯ ನಮ್ಮ ಪ್ರತಿನಿತ್ಯದಿಂದ ಓಡಾಟ ನೋಡ್ತಾ ಇದ್ದೀರಿ, ತಾವೇ ಚಿತ್ರೀಕರಿಸಿದ್ದೀರಿ. ನಾನು ನಿನ್ನೆ ದಿನ ನಮ್ಮ ತಂದೆಯವ್ರಿಗೆ ಒಂದು ಮಾತು ಹೇಳಿದೆ, ನೀವು ಒಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಬಿಡಿ. ಏಕೆಂದರೆ ಮೊನ್ನೆ ನಮ್ಮ ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ನೀವೇ ಕರೆಸಬೇಕು ಅಂತೇಳಿ. ಎಲ್ಲ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಆಯ್ತಪ್ಪ ನಿಮ್ಮ ಸರ್ಕಾರಕ್ಕೆ ಕರೆಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ, 23 ದಿನ 24 ದಿನ ಆಗಿದೆ ಇವತ್ತು. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡ್ಕೊಳ್ಳಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀವು ಜೀವನದಲ್ಲಿ ಇಟ್ಕೊಂಡಿದ್ದೀರಿ ನನ್ನ ಬಗ್ಗೆ. ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬೇಕಿಲ್ಲ. ಬಹುಶಃ ಅವನೊಂದು ವಾರ ಸಮಯ ಕೇಳಿದ್ನಲ್ಲ, ಆಗಲೇ ಕುಡಿ ರೇವಣಿಯನ್ನು ಕದ್ಬಿಟ್ಟು ಊರ್ಬಿಟ್ಟು ಹೊಡೋಗಿದ್ನ. ನನಗೆ ಗೊತ್ತು ಈ ಸರ್ಕಾರ ನನ್ನ ತೋಟದ ಹತ್ರ ಒಂದು ಟೀಮು, ದೇವೇಗೌಡರು ಮನೆ ಹತ್ರ ಒಂದು ಟೀಮು, ರೇವಣ್ಣನ ಮನೆ ಹತ್ರ ಒಂದು ಟೀಮ್, ಎಷ್ಟು ಜನ ಇಟ್ಟಿದ್ರಿ ಅವತ್ತು ಗೊತ್ತಿದೆ ನನಗೆ. ಯಾವ್ಯಾವ ರೀತಿ ತನಿಖೆ ನಡೀತು ಅನ್ನೋದು ಗೊತ್ತು. ನಿಮ್ಮ FIR ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಅನ್ನೋದು ಗೊತ್ತಿದೆ, ಯಾವ ರೀತಿ ನಡ್ಕೊಂಡಿದ್ದೀರಿ. ಇವತ್ತು ಯಾವೊಂದು ಚಿತಾವಣೆಗೆ ಕಾರಣಕರ್ತರಿದ್ದಾರೆ, ಈಗ ರೇವಣ್ಣನ ಮಗಂದು ಹೇಳ್ತಾ ಇದ್ದೀನಿ, ಅದಿನ್ನೂ ಪ್ರೂವ್ ಆಗಬೇಕದು. ಇವತ್ತು ಶಿವಕುಮಾರ್ ಅವರೇ ಪಾಪ ಏನು ಭಾಳ ವ್ಯಂಗ್ಯವಾಗಿ ಹೇಳಿದ್ರಿ. ನಾನು ರಾಜೀನಾಮೆ ಕೇಳಿದೆ, ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿದೆ ನಿಮ್ಮನ್ನು. ಕೊಡೋಣಂತೆ ರಾಜೀನಾಮೆನ ಕೊಡೋಣಂತೆ. ನಿಮ್ಮ ದುರಹಂಕಾರದ ಮಾತುಗಳು ಅದು ನೋಡಿದ್ದೇನೆ.